ಗುಡ್ ಈವ್ನಿಂಗ್ ಎಲ್ಲರಿಗೂ. ಭಿನ್ನರಾಶಿಗಳ ಸಂಕಲನ ಮತ್ತು ವ್ಯವಕಲನ ಕಿರುಪರೀಕ್ಷೆ 2ರ ವಿವರಣೆಯನ್ನು ಇವತ್ತಿನ ತರಗತಿಯಲ್ಲಿ ನಾವು ನೀವೆಲ್ಲರೂ ನೋಡೋಣ. ಕುಶಾಲ್ಟಿ ಅವರು ಆಲ್ರೆಡಿ ಬೇಸರ ಆಗಿಬಿಟ್ಟಿದ್ದಾರೆ. ಆ ಪ್ರಶ್ನೆಗೆ ತಪ್ಪಾದ ಉತ್ತರ ಆಗಿಬಿಟ್ಟಿದೆಯಾ? 5ನೇ ಪ್ರಶ್ನೆ. ನಿಮ್ಮೆಲ್ಲರ ಕಿರುಪರೀಕ್ಷೆ ಆಗಿದೆ ಮಕ್ಕಳೇ. ಆನ್ಲೈನಲ್ಲಿ ನೋಡ್ತಿರೋ ಮಕ್ಕಳು ಒಂದು ವೇಳೆ ಕಿರುಪರೀಕ್ಷೆಯನ್ನು ಬರ್ದಿಲ್ಲ ಅಂದರೆ ಮೊದಲು ಕಿರುಪರೀಕ್ಷೆ ಹಾಜರಾಗಿ ನಂತರ ಈ ವಿವರಣೆಯನ್ನು ನೋಡಿ. ಇದರಿಂದ ಹೆಚ್ಚಿನ ಲಾಭ ನೀವು ಪಡಿಬೋದು. ಬನ್ನಿ ಮಕ್ಕಳೇ, ಮೊದಲ ಪ್ರಶ್ನೆ ಯಾವ ರೀತಿ ಇತ್ತು? ಈ ರೀತಿ ಇತ್ತು. ಇದು ನೇರ ಪ್ರಶ್ನೆ ಇದೆ, ಹೌದಾ? 31/8 + 6 - 2 5/8 - 3/8 ಪೂರ್ಣಾಂಕ ಅಲ್ಲ, ಇದು ವಿಷಮವಿದ್ದದ್ದನ್ನು ಮಿಶ್ರ ಮಾಡೋಣ. 8 × 3 = 24, ಶೇಷ 7. ಪೂರ್ಣಾಂಕ 6 ಪ್ಲಸ್ ಅಲ್ಲ 3 + 6. ಹಲೋ, 3 + 6 9 - 2 7 ಪ್ಲಸ್ 7/8 ಪ್ಲಸ್ ಅಲ್ಲ ಕ್ಷಮಿಸಿ -5/8. ಧನುಶ್ರೀ -2ಕ್ಕೂ ಇರುತ್ತೆ, -5/8ಕ್ಕೂ ಇರುತ್ತೆ. ತಾಯಮ್ಮ -2ಕ್ಕೂ ಇರುತ್ತೆ, -5/8ಕ್ಕೂ ಸಹ ಇರುತ್ತೆ, -3/8. ಸರಿನಾ ಮಕ್ಕಳೇ? ಮುಂದೇನಾಗ್ತದೆ 7 ಮೈನಸ್ ಏನಾಗ್ತಾರೆ ಮಕ್ಕಳೇ? ಫ್ರೆಂಡ್ಸ್ ಆಗ್ತಾರೆ. ಸೊ -5 - 3 -8 -8/8. 8/8 ಅಂದರೆ ಏನಾಗುತ್ತದು? 1 ಇದ್ದಂಥದ್ದು. ಸೊ ಪೂರ್ಣಾಂಕ -1 ಏನಾಗ್ತದೆ? 7 - 1 6 ಪ್ಲಸ್ 1 ಸಮಭಿನ್ನ ರಾಶಿ. ಪೂರ್ಣಾಂಕ ಪ್ಲಸ್ 1 ಸಮಭಿನ್ನ ರಾಶಿ ಗೊತ್ತಿದೆ ನಿಮಗೆ? 6 7/8. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಪಳಗಾರ ಬಂದಿದೆಯಾ? ಇಲ್ಲ ನೋ, ಗಾಟ್ ಇಟ್ ರಾಂಗ್. ನೋ ವರೀಸ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೋ ನೋಡಿ ಏನಾಗ್ತದೆ. ಎಕ್ಸ್ನ ಬೆಲೆ ಏನು ಬರ್ತದೆ? x/45 = 36/54. ಕನಿಷ್ಠ ರೂಪಕ್ಕೆ ತರ್ಬೋದಾ ನಾವು? ಮೊದಲು ಇಲ್ಲೇ ತಂದುಬಿಡ್ರಿ. 9 × 4 = 36. 9 ಬೇಡ್ರಿ, 18 ಮಗ್ಗಿ ಬರಲ್ಲೇನ್ರಿ? 18 2 = 36, 18 3 = 54. ಡನ್. ಮಾಡ್ಬೋದು ಈ ಥರ 18 ಮಗ್ಗಿರಿ, ಅಥವಾ ಈ ಥರನೂ ಮಾಡ್ಬೋದು. 9 5 45, 9 6 54, 6 1 6, 6 6 36. ಇಷ್ಟೇ ತಾನೇ? ಎಕ್ಸ್ನ ಒಂಟಿ ಉಳಿಸ್ಬೇಕು. ಈಗೇನು ಬೆಳೀತು ನಮ್ಮ ಹತ್ರ? x/5 = 6/1. ಕರೆಕ್ಟಾ? x/5 = 6/1. ಎಕ್ಸ್ನ ಒಂಟಿ ಉಳಿಸ್ಬೇಕಂದ್ರೆ 5 ಈ ಕಡೆ ಹೋಗ್ತದೆ, 1 ಈ ಕಡೆ ಹೋಗ್ತದೆ. ಏನಾಗ್ತದೆ? x × 1 = 6 × 5. x 1 x = 6 5 30. ಎಕ್ಸ್ನ ಬೆಲೆ ಏನು ಬರುತ್ತೆ ಮಕ್ಕಳೇ? 30. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ನನ್ನ ಪ್ರಕಾರ ಹಿಂದಿನ ಪರೀಕ್ಷೆಯಲ್ಲಿ ಬಂದಂತೆ ಗ್ರೇಸ್ ಮಾರ್ಕ್ಸ್ಗಳು ಈ ಪರೀಕ್ಷೆಯಲ್ಲಿ ಬರೋದಿಲ್ಲ. ಅನ್ವಿತಾ ಬ್ರದರ್, ನೋ ಗ್ರೇಸ್ ಮಾರ್ಕ್ಸ್, ಆಲ್ ಫುಲ್ ಮಾರ್ಕ್ಸ್. ಮುಂದಿನ ಪ್ರಶ್ನೆ. ಇದು ಸುಲಭ ಇತ್ತಲ್ಪ. ಇದು ಬಂದಿದೆಯಾ ಲಕ್ಷ್ಮಿ ಅವರು? ಇದು ಬಂದಿದೆಯಾ? ಓಕೆ, ಗುಡ್. ಮುಂದಿನ ಪ್ರಶ್ನೆ ನೋಡಿ. ಇದು ಬಂದಿರಲ್ಲ ಲಕ್ಷ್ಮಿ ಅವರೇ, ಇದು ಬಂದಿರಲ್ಲ. ಇದು ತಪ್ಪಾಗಿರುತ್ತೆ ನೋಡಿ. ಯಾಕೆ ಅಂದರೆ 5 14/24 -38/24 + 10 -16/24. ಚಂದನ್ KR, ಇದೊಂದು ವಿಷಮ ಭಿನ್ನರಾಶಿ ಇದೆ. 24 1 24, ಶೇಷ 14. ವೆರಿ ಗುಡ್. ಪೂರ್ಣಾಂಕ ಚಂದನ್. 5 - 1 4 + 10 14. ಪೂರ್ಣಾಂಕದ ಕತೆ ಮುಗೀತು. 14/24 ಇದೆ, 14/24 ಇದೆ. ಇಲ್ಲಿ -14/24 ಇದೆ. ಕರೆಕ್ಟ್. ಧನುಶ್ರೀ ನೆನಪಾಯ್ತು ಏನಾದರೂ? ಏನು ನೆನಪಾಯ್ತು ಕಂದ? +14/24 -14/24 ಏನಾಗುತ್ತೆ? ಕ್ಯಾನ್ಸಲ್. ಉಳಿಯೋದು ಯಾರು? ಪೂರ್ಣಾಂಕ 14 -16/24. ಪೂರ್ಣಾಂಕ -1 ಸಮಭಿನ್ನ ರಾಶಿ ಈ ಥರ ಬಂದರೆ ಅಂತ ಹೇಳಿದ್ವಿ ನಾವು. ಪೂರ್ಣಾಂಕದಲ್ಲಿ ಒಂದು ಮೈನಸ್ ಮಾಡಬೇಕು. ಎಷ್ಟಾಗುತ್ತೆ? 13 ಆಗುತ್ತೆ. ಛೇದ 24ನ ಹಾಗೆ ಬರಿತೀವಿ. 24ರಲ್ಲಿ 16 ಹೋದರೆ ಶೇಷ 8. ಟಡಾ! ಆಪ್ಷನ್ ಎ. ಮೊದಲು ಪೂರ್ಣಾಂಕ, ಆಮೇಲೆ ಉಳಿದದ ಭಿನ್ನರಾಶಿ, ಆಮೇಲೆ ಪೂರ್ಣಾಂಕ ಮೈನಸ್ ಸಮಭಿನ್ನ ರಾಶಿ ಬರುತ್ತೆ, ಇಲ್ಲ ಪೂರ್ಣಾಂಕ ಪ್ಲಸ್ ಸಮಭಿನ್ನ ರಾಶಿ ಬರುತ್ತೆ. ಅದನ್ನು ಮಾಡಿಬಿಟ್ರೆ ಉತ್ತರ ಬಂದುಬಿಡುತ್ತೆ. ಫ್ಯಾಂಟಾಸ್ಟಿಕ್ ಗುರು. ಮುಂದಿನ ಪ್ರಶ್ನೆ. ವಿದ್ಯಾಶ್ರೀ ಮುಗುಳು ನಗ್ತಾ ಇದ್ದೀರಾ ಅಂದರೆ ನಿಮ್ಮ ಉತ್ತರ ಸರಿಯಾಗಿ ಬಂದಿದೆ ಅಂತ. ಸರಿಯಾಗಿ ಬಂದಿದೆ ಮರಿ. ವೆರಿ ಗುಡ್ ಕಂದ. 2 8/11. ಇದನ್ನೇನು ಮಾಡೋಣ? ಪೂರ್ಣ ಮೊದಲು ವಿಷಮನ ಮಿಶ್ರ ಮಾಡ್ಬೇಕು. ಮೊದಲು
ಸೊ 11 11 ಶೇಷ 7. ಈಗ ಪೂರ್ಣಾಂಕ ಎಲ್ಲ ನೋಡ್ಕೊಂಬಿಡ್ಬೇಕು. ಪೂರ್ಣಾಂಕನ ಮೊದಲು ಮಾತಾಡಿಸ್ಬೇಕು. 1 + 7 1 + 7 8 8 - 2 6 6 ಬಂತು ಪ್ಲಸ್ 7/11 -5/11 -8/11 ಕರೆಕ್ಟ್. ಮೈನಸ್ ಏನಾಗ್ತಾರೆ ಮಕ್ಕಳೇ? ಮೈನಸ್ ಫ್ರೆಂಡ್ಸ್. -5 -8 -13/11. ಇದೊಂದು ವಿಷಮ. 11 11 ಶೇಷ 2. 13 11 ಅಂದರೆ ಶೇಷ 2. ವಿಷಮನ ಮಿಶ್ರ ಮಾಡಿದ್ವಿ. ಮತ್ತೆ ಪೂರ್ಣಾಂಕ 6 - 1 5 + 3/11 ಕ್ಷಮಿಸಿ 7/11 -2/11. ಈಗೇನಾಗ್ತದೆ? 5 ಈ ಕಡೆ ಬರ್ತೀನಿ ಮಕ್ಕಳೇ. 5 ಪ್ಲಸ್ ಛೇದ 11 ಇದೆ. 7ರಲ್ಲಿ 2 ಹೋದರೆ 5 5/11. ಪೂರ್ಣಾಂಕ ಪ್ಲಸ್ ಒಂದು ಸಮಭಿನ್ನ ರಾಶಿ ಗೊತ್ತಿದೆ ಏನಾಗ್ತದೆ ಅಂತ. ಫೇವಿಕ್ವಿಕ್ ರೈಟ್. ಸೊ ಪೂರ್ಣಾಂಕ ಪ್ಲಸ್ ಒಂದು ಸಮಭಿನ್ನ ರಾಶಿ ಪ್ಲಸ್ ತೆಗೆದುಬಿಟ್ರೆ 5 5/11. ಆಪ್ಷನ್ ಸಿ. 4ಕ್ಕೆ 4 ಪ್ರಶ್ನೆ ಯಾರು ಸರಿಯಾಗಿದೆ? ಫ್ಯಾಂಟಾಸ್ಟಿಕ್. ವೆರಿ ಗುಡ್. ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಋತ್ವಿಕ್ ರಾಯ್. ವೆರಿ ಗುಡ್. ಮುಂದಿನ ಪ್ರಶ್ನೆ ನೋಡಿ. ವಿಷಮ ಭಿನ್ನ ರಾಶಿ 74/16 ಮಿಶ್ರ ಭಿನ್ನ ರಾಶಿಯಾಗಿ ಬರೆಯಿರಿ. ಆಹಾ ಅಂತಿದ್ದೀರಲ್ಲ, ಬಾಯಲ್ಲಿ ಬೆರಳಿಡೋದನ್ನು ಬಿಟ್ಟು ಮೊದಲು ಏನು ಬರಬೇಕಿದ್ರಲ್ಲಿ? ಯಾವ ಮಗ್ಗಿ? ವೆರಿ ಗುಡ್ ಬೆನಕೇಶ್. ಮಗ್ಗಿಗಳು ಭಾಳ ಚೆನ್ನಾಗಿ ಬರಬೇಕು ಕಣ್ರಿ, ಆವಾಗ ಲೆಕ್ಕ ಮಾಡೋಕ್ಕೆ ಬರುತ್ತೆ. ಇಲ್ಲಾಂದರೆ ಅವಲಕ್ಕಿ ಪಾವಲಕ್ಕಿ ಕಾಂಚನ ಮಿನ ಡಾಮ್ ಡೌನ್. ಸೊ 70 ಬಡವರ ಭಾಗಾಕಾರ ನೋಡ್ರಿ. 4 64 ಶೇಷ ಏನು ಬರ್ತದೆ? 10 4 10/16 4 10/16 4 10/16. ಓ ಆಪ್ಷನ್ ಸಿ ಸರ್. ಅಕಸ್ಮಾತ್ ಇದನ್ನು ಕನಿಷ್ಠ ರೂಪಕ್ಕೆ ತಂದರೆ ಏನಾಗುತ್ತೆ? 2 5 2 8 4 5/8 ಇದೆಯಾ? ಇದು ಉತ್ತರ. ಆಪ್ಷನ್ ಸಿ ಕರೆಕ್ಟೇ ಮಕ್ಕಳೇ. ಆದರೆ ಕನಿಷ್ಠ ರೂಪ ಬಹಳ ಮುಖ್ಯ. ಚೆನ್ನಾಗಿತ್ತಲ್ರಿ ಇದು ಪ್ರಶ್ನೆ? ಈ ಥರ ಬರೋದು ಭಾಳ ಕಡಿಮೆ. ಆದರೆ ನಿಮಗೆ ನಾನು ತಿಳಿಸಬೇಕಾದಂಥ ಒಂದು ಮುಖ್ಯವಾದಂಥ ಸಂಗತಿ ಏನಂದರೆ, ಕನಿಷ್ಠ ರೂಪಕ್ಕೆ ತರ್ತಾರೆ ಆಯಿತಾ. ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಇದೇ ಬರುತ್ತೆ ನಿಮಗೆ ಉತ್ತರ. 4 10/16 ಆ ಥರ ಬರ್ತದೆ. ಅದರ ಉತ್ತರನ ಯಾವ ರೂಪದಲ್ಲಿ ಕೊಟ್ಟಿರ್ತಾರೆ ಅವರು? ಕನಿಷ್ಠ ರೂಪದಲ್ಲೂ ಕೊಟ್ಟಿರ್ತಾರೆ. ಈಗ ಗೊತ್ತಿರಬೇಕು, ಮುಂದೊಂದು ಹೆಜ್ಜೆ ಇಡೋದು ಗೊತ್ತಿರಬೇಕು. ಮುಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಉತ್ತರಗಳನ್ನು ಕನಿಷ್ಠ ರೂಪಕ್ಕೆ ಇಳಿಸಿ ಕೊಟ್ಟಿರ್ತೀವಿ ಆಯಿತಾ. ಎಚ್ಚರಿಕೆ ಇರಲಿ, ಎಚ್ಚರವಾಗಿರ್ರಿ. ಮುಂದಿನ ಪ್ರಶ್ನೆ. ಒಬ್ಬ ಅಡುಗೆಯವರು ಒಟ್ಟು 29 13/24 kg ಪದಾರ್ಥಗಳನ್ನು ಬಳಸಿದರು. ಅವರು 17 19/24 kg ತರಕಾರಿಗಳನ್ನು ಮತ್ತು 6/24 kg ಮಸಾಲೆಗಳನ್ನು ಬಳಸಿದರು. ಅವರು ಎಷ್ಟು kg ಮಾಂಸವನ್ನು ಬಳಸಿದರು? ನಾನ್ ವೆಜ್ ಊಟ ಇತ್ತು. ಕೆಲವರು ನಾನ್ ವೆಜ್ ತಿಂತಾರೆ, ಕೆಲವರು ವೆಜಿಟೇರಿಯನ್ಸ್ ಇರ್ತಾರೆ. ಸೊ ಇಲ್ಲಿ ನಾನ್ ವೆಜ್ ಅಡುಗೆ ಮಾಡ್ತಾಯಿದ್ದಾರೆ, ಅದರಲ್ಲಿ ಮಾಂಸವನ್ನು ಬಳಸ್ತಿದ್ದಾರೆ. ಎಷ್ಟು kg ಬಳಸಿದ್ರು? ಉಳಿದದ್ದೆಲ್ಲ ನಾನ್ ವೆಜ್ ಇರ್ತದೆ ರೈಟ್. ಎಷ್ಟಿದೆ ನೋಡಿ. ನನ್ನ ಪ್ರಕಾರ ಫಸ್ಟು ತರಕಾರಿ ಪ್ಲಸ್ ಮಸಾಲೆ ಪ್ಲಸ್ ಮಾಂಸ ಎಲ್ಲ ಸೇರಿ ಎಷ್ಟಾಗಿತ್ತು? 29 13/24 ಇಷ್ಟು kg ಬಳಸಿದರು. ತರಕಾರಿ ಎಷ್ಟು kg ಬಳಸಿದ್ದಾರೆ? 17 19/24 ಪ್ಲಸ್ ಮಸಾಲೆ ಎಷ್ಟು ಬಳಸಿದ್ದಾರೆ? 6/24 ನಾನ್ ವೆಜ್ ಎಷ್ಟು ಬಳಸಿದಾರೋ ಗೊತ್ತಿಲ್ಲ, ಎಕ್ಸ್ ಅಂತ ಹಾಕೋಣ. ಎಲ್ಲ ಸೇರಿ ಎಷ್ಟಾಗುತ್ತಂತ 29 13/24. ಈಗ ನಾವು ಕಂಡುಹಿಡಿಬೋದಾ? ಇವೆಲ್ಲದರ ಮೊತ್ತ ತಾನೇ 29 13/24. ಈ ಥರದ ಲೆಕ್ಕಗಳನ್ನು ತರಗತಿಯಲ್ಲೂ ಸಹ ಮಾಡಿದ್ದೀವಿ ನಾವು. ನೆನಪಿದೆಯಾ? ಸೊ ಈಗ ಎಕ್ಸ್ನ ಬೆಲೆ ಕಂಡುಹಿಡಿಬೇಕು ಮಕ್ಕಳೇ. ಕಂಡುಹಿಡಿಯೋಣ. ಯಾವ ಥರ ಕಂಡುಹಿಡಿಯೋಣ? ಪೂರ್ಣಾಂಕ ಇಲ್ಲ, 17 ಇದೆ ಅಷ್ಟೇ. 19 ಪ್ಲಸ್ 6 ಎಷ್ಟಾಗ್ತದೆ? 25/24 ಪ್ಲಸ್ ಎಕ್ಸ್ = 29 13/24. ವಿಷಮ 24 24 ಶೇಷ 1. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 18. ಒಂದು ಸಮಭಿನ್ನ ರಾಶಿ, ಅದನ್ನ ಹಾಗೆ ಕೂಡಿಸ್ಬಿಡ್ಬೋದು. 1/24 ಪ್ಲಸ್ ಎಕ್ಸ್ = 29 13/24 29. ಸೊ 18 1/24 ಪ್ಲಸ್ ಎಕ್ಸ್ =
29 13/24. ಎಕ್ಸಿಗೆ ಪ್ಲಸ್ ಇದ್ಮೇಲೆ ಒಂಟಿ ಉಳಿಸ್ಬೇಕಂದ್ರೆ 18 1/24 ಎಲ್ಲಿ ಹೋಗುತ್ತೆ? 18 1/24 ಈ ಕಡೆ ಹೋಗುತ್ತೆ, ಕರೆಕ್ಟ್? ಸೊ ಇದೇನಾಗ್ತದೆ? ಕ್ಯಾನ್ಸಲ್ ಆಗ್ತದೆ. ಒಪ್ತೀರಾ ಮಕ್ಕಳೇ? ಯಾರು ಉಳಿತಾರೆ? ಕೇವಲ ಎಕ್ಸ್ ಉಳಿತಾರೆ. ಕ್ಯಾನ್ಸಲ್ ಆಗ್ತಾರಲ್ವ ಇವರು? ಕೇವಲ ಎಕ್ಸ್ ಉಳಿತದೆ. ಎಕ್ಸ್ ಈಸ್ ಈಕ್ವಲ್ ಟು ಪೂರ್ಣಾಂಕ ಮೈನಸ್ ಪೂರ್ಣಾಂಕ. 29ರಲ್ಲಿ 18 ಹೋದರೆ 9, 11 ಓಕೆ, ಪ್ಲಸ್ 13/24 ಮೈನಸ್ 1/24. ಗೊತ್ತಿದೆ ನಿಮಗೆ ಏನಾಗುತ್ತದು? ಹಾಂ, ಎಕ್ಸ್ ಈಸ್ ಈಕ್ವಲ್ ಟು 11 13ರಲ್ಲಿ ಒಂದಾದರೆ ಪ್ಲಸ್ 12/24 12/24 ಒಂದು ಪೂರ್ಣಾಂಕ ಪ್ಲಸ್ ಒಂದು ಸಮಭಿನ್ನ ರಾಶಿ. ಗೊತ್ತಿದೆ ನಿಮಗೆ ಏನಾಗುತ್ತಂತ? 11 12/24 ಅಥವಾ 11 1/2 ಅಂತಲೂ ಕರಿಬೋದು. ಮುಂದಿನ ಪರೀಕ್ಷೆಗಳಲ್ಲಿ ಸ್ವಲ್ಪ ಎಚ್ಚರವಾಗಿರ್ರಿ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಮಕ್ಕಳೇ. ಈಸಿ ಇತ್ತಾ ಕಷ್ಟ ಇತ್ತಾ ಇದು? ನಾವು ಈ ಥರ ಲೆಕ್ಕಗಳನ್ನು ತರಗತಿಗಳದ್ದು ಸಹ ಅಭ್ಯಾಸ ಮಾಡಿದ್ದೀವಿ. ಮತ್ತು ಈ ವರ್ಷದ ಪ್ರವೇಶ ಪರೀಕ್ಷೆಯಲ್ಲಿ ಬರ್ಬೋದು ಈ ಥರದ ಲೆಕ್ಕಗಳು. ಆಯಿತಾ? ಸೊ ಮುಂದಿನ ಪ್ರಶ್ನೆ ನೋಡಿ ಏನು ಬರ್ತದೆ. ಓಹೋ, ನೇರ ಪ್ರಶ್ನೆ. 9 - 1 13/16 ಮೈನಸ್ 24/16. ಈ ಥರದ ಪ್ರಶ್ನೆ ಪ್ರವೇಶ ಪರೀಕ್ಷೆಗಳಲ್ಲಿ ಬಂದುಬಿಟ್ರೆ ನಿಮ್ಮ ಅದೃಷ್ಟ ಮಕ್ಕಳೇ, ನಿಮ್ಮ ಅದೃಷ್ಟ. ಏನಾಗ್ತದೆ? ಹಾಂ, ವಿಷಮ ಇಲ್ಲಿದೆ ಅಲ್ವಾ? 16 × 16 ಶೇಷ 8. ಓಕೆ, ಪೂರ್ಣಾಂಕ 9 - 1 9 - 1 8. ಉಳಿದದ್ದನ್ನೆಲ್ಲ ಹಾಗೆ ಬರೆಯೋಣ. ಅಯ್ಯೋ ಮಾರೇ, 9 - 1 8 8 - 1 7 ಮೈನಸ್ 13/16 ಮೈನಸ್ 8/16 ಪ್ಲಸ್ 10/16 ಮೈನಸ್. ಸೊ 7 ಮೈನಸ್ 13 8 ಸೇರಿದ್ರೆ ಎಷ್ಟಾಗುತ್ತೆ ಮಕ್ಕಳೇ? 21 ಮೈನಸ್ 21/16. ಓ ವಿಷಮ ಅದು. 21/16 ಸ್ವಲ್ಪ ಜಾಗ ಬಿಟ್ಕೊಂಡ್ಬಿಡೋಣ. ಪ್ಲಸ್ 10/16 16 × 16 ಶೇಷ 5. ಓಕೆ, ಪೂರ್ಣಾಂಕ ಮೈನಸ್ ಪೂರ್ಣಾಂಕ 7ರಲ್ಲಿ ಒಂದಾದರೆ 6. 7ರಲ್ಲಿ ಒಂದಾದರೆ 6 ಮೈನಸ್ 5/16 ಪ್ಲಸ್ 10/16. ಓಕೆ ಸರಿ, ಪೂರ್ಣಾಂಕದ ಕೆಲಸ ಮುಗೀತು. ಈಗೇನು ಮಾಡೋದು ಮಕ್ಕಳೇ? ಮೈನಸ್ 5 ಪ್ಲಸ್ 10 ಏನಾಗುತ್ತೆ? 5ರಲ್ಲಿ 10 ಹೋಗಲ್ಲ, 10ರಲ್ಲಿ 5 ಹೋಗ್ತದೆ. ಆವಾಗ 6 ಮೈನಸ್ 5/16. ಪೂರ್ಣಾಂಕ ಮೈನಸ್ ಒಂದು ಸಮಭಿನ್ನ ರಾಶಿ. ಸೃಷ್ಟಿ, ಪೂರ್ಣಾಂಕ ಮೈನಸ್ ಒಂದು ಸಮಭಿನ್ನ ರಾಶಿ. ಪೂರ್ಣಾಂಕದಲ್ಲಿ ಒಂದು ಮೈನಸ್ ಮಾಡಬೇಕು, 5 ಬರುತ್ತೆ. ಛೇದ 16 ಇದೆ, 16 ಹಾಗೆ ಬರಿತೀವಿ. 16ರಲ್ಲಿ 5 ಹೋದರೆ ಅಂಶ 11 ಬರ್ತದೆ. 5 11 ಒಂದು ನಿಮಿಷ, ಏನಂದ್ರಿ? ಹೌದು. ಓ, ಪ್ಲಸ್ ಬರಿಬೇಕು. ಒಂದು ಚಿಹ್ನೆ ತಪ್ಪಾದರೆ ಎಂಥ ಎಡವಟ್ಟಾಗ್ಬಿಡ್ತೈತೆ ರೀ. 6 5/16. ಬಾಲಸಾಯಿ, ಥ್ಯಾಂಕ್ ಯು ಫಾರ್ ಸೇವಿಂಗ್ ದ ಡೇ. 6 5/16 ಇದೆಯಾ? ಓಹ್, ನಾನು ಗಾಬರಿ ಆಗ್ಬಿಟ್ಟೆ ಒಂದು ಕ್ಷಣಕ್ಕೆ. ಗ್ರೇಸ್ ಮಾರ್ಕ್ಸ್ ಕೊಡಬೇಕಾದಂತಹ ದುಸ್ಥಿತಿ ಬಂದುಬಿಡ್ತಲ್ಲ ಅಂತ. ಥ್ಯಾಂಕ್ ಯು. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚೆನ್ನಾಗಿತ್ತಲ್ರಿ ಈ ಪ್ರಶ್ನೆ, ಭಾಳ ಸೊಗಸಾಗಿತ್ತು. ಓಕೆ, ಮುಂದಿನ ಪ್ರಶ್ನೆ ಮಕ್ಕಳೇ. ಮುಂದಿನ ಪ್ರಶ್ನೆ ನೋಡಿ, ಇದು ನೇರ ಪ್ರಶ್ನೆ ಇದೆ. ನೇರ ಪ್ರಶ್ನೆ. 27/25 ಮೈನಸ್ 9/25 ಪ್ಲಸ್ 12 ಮೈನಸ್ 5 13/25. ಕಂದಮರಿ ನೋಡಿ 25 ಒಂದು 25 ಶೇಷ 2. ಓಕೆ, 1 ಪ್ಲಸ್ 12 13ರಲ್ಲಿ 5 ಹೋದರೆ 8. ಪೂರ್ಣಾಂಕ ಎಲ್ಲ ಕ್ಲಿಯರ್ ಕೇಶವ? ಸೊ 1 ಆಯಿತು, 12 ಆಯಿತು, ಈ 5 ಆಯಿತು. ಉಳಿದಿರೋದು ಯಾರು? 2/25 ಪ್ಲಸ್ 2/25 ಪ್ಲಸ್ 2/25 ಮೈನಸ್ 9/25 ಮೈನಸ್ 9/25 ಮೈನಸ್ 13/25 ಮೈನಸ್ 13/25 ಮೈನಸ್ 13/25. ಕರೆಕ್ಟ್ ಇದೆಯಾ? ಥ್ಯಾಂಕ್ ಯು. ಸೊ ಇಲ್ಲಿ ಓಕೆ, ಮೈನಸ್ ಏನಾಗ್ತಾರೆ ಮಕ್ಕಳೇ? ಸೊ 2/25 ಹಾಗೆ ಇಡೋಣ. -9 ಮೈನಸ್ 13 ಮೈನಸ್ 22/25. ಓಕೆ, 22ರಲ್ಲಿ 2 ಕಳೆದ್ರೆ ಮೈನಸ್ 20/25. ಹೌದಾ? ಯಾಕಂದರೆ ದೊಡ್ಡ ಸಂಖ್ಯೆಗೆ ಏನಿದೆ? ಮೈನಸ್ ಇದೆ, ಹೌದಲ್ವಾ? ಸೊ 8 ಒಂದು ಪೂರ್ಣಾಂಕ ಮೈನಸ್ ಒಂದು ಸಮಭಿನ್ನ ರಾಶಿ. ಪೂರ್ಣಾಂಕದಲ್ಲಿ ಒಂದು ಕಳೀರಿ, 7 ಬರುತ್ತೆ.
ಛೇದ 25 ಹಾಗೆ ಬರೀರಿ. 25ರಲ್ಲಿ ಅಂಶನ ಕಳೀರಿ, ಛೇದದಲ್ಲಿ ಅಂಶ ಕಳೀರಿ. 25ರಲ್ಲಿ 20 ಹೋದರೆ 5, 7, 5/25 ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಥ್ಯಾಂಕ್ ಯು. ಋತ್ವಿಕ್ ರಾಯ್ ಕರೆಕ್ಟಾಗಿದೆ. ಗುಡ್. ನೋಡಿ ಏನಾಗ್ತದೆ, 15/x = 35/56. ಕರೆಕ್ಟಾ ಮಕ್ಕಳೇ? ಓಕೆ, ಕನಿಷ್ಠ ರೂಪಕ್ಕೆ ತರ್ಬೋದಾ? 7 5 35, 7 8 56. ಕರೆಕ್ಟ್. 5 1 5, 5 3 15. ಕರೆಕ್ಟಾ? ಸೊ ನಮಗೆ ಉಳಿಯೋದೇನು? 3/x = 1/8. ಎಕ್ಸ್ನ ಮೇಲ್ ತರಬೇಕು, ನೆನಪಿದೆ? ಮತ್ತು ಈ ಕಡೆ ಇರೋದನ್ನ ಮೇಲ್ ತರ್ತೀವಿ. ಏನಾಗ್ತದೆ? 3 × 8 = 1 × x. ಕರೆಕ್ಟ್? 3 × 8 = 1 × x. ಕರೆಕ್ಟ್ ಇದೆಯಾ? ಹಲೋ ಸೌಮ್ಯಶ್ರೀ ಮತ್ತು ಸ್ನೇಹ, ಕರೆಕ್ಟ್ ಇದೆಯಾ? ಓಕೆ. ನೀವು ಮಾತಾಡ್ತಿರೋದು ಕರೆಕ್ಟ್ ಇಲ್ಲ. ಸೊ 3 8 24 = x 1 ಎಕ್ಸ್ನ ಬೇರೆ ಏನು ಬರುತ್ತೆ ಮಕ್ಕಳೇ? ಆಪ್ಷನ್ ಎ. ಮುಂದಿನ ಪ್ರಶ್ನೆ ಪ್ರೀತಮ್ ದೇಸಾಯಿ. ಶರಜಿ, 8ರಿಂದ ಎಷ್ಟನ್ನು ಕಳೆದರೆ ಇಷ್ಟು ಬರ್ತದೆ? ಎಷ್ಟನ್ನು ಕಳೆದರೆ? ಎಕ್ಸನ್ನು ಕಳೆದರೆ 8. ಯಾರೊಬ್ಬರು 6 ಅಂತ ಅಂದರು. ನೋಡೋಣ, ಚೆಕ್ ಮಾಡೋಣ. ಬೆಂಕೇಶ್ ಅವರೇ, 8ರಿಂದ ಎಕ್ಸನ್ನು ಕಳೆದರೆ 2 4/17 ಸಿಗುತ್ತದೆ. ವೈಷ್ಣವಿ, ಎಕ್ಸಿಗೇನಿದೆ? ಮೈನಸ್ ಇದೆ. ಪ್ಲಸ್ ಮಾಡ್ಬೇಕಂದ್ರೆ ಆ ಕಡೆ ಕಳಿಸ್ಬೇಕು, ಈ ಕಡೆ ಹೋಗ್ತದೆ. ಎಕ್ಸಿಗೆ ಪ್ಲಸ್ ಆಯ್ತಾ ವೈಷ್ಣವಿ? ಆಯ್ತಾ ಇಲ್ವಾ? ಸೊ ಇದನ್ನು ಆ ಕಡೆ ಹೋದ್ಮೇಲೆ ಎಕ್ಸ್ 20 ಆಗ್ಬೇಕಂದ್ರೆ ಇವ್ರು ಏನಾಗ್ತಾರೆ? ಇವ್ರು ಈ ಕಡೆ ಬರಬೇಕು. ಕರೆಕ್ಟ್? ಸೊ ಏನು ಮಾಡಬೇಕು? 8 - 2 4/17. ಕರೆಕ್ಟಾ? ಪೂರ್ಣಾಂಕ ಮೈನಸ್ ಪೂರ್ಣಾಂಕ 8ರಲ್ಲಿ 2 ಹೋದರೆ 6. ಇನ್ನೂ ಯಾರು ಕಳೆದಿಲ್ಲ ನಾವು? 4/17 ಕಳೆದಿಲ್ಲ. ಪೂರ್ಣಾಂಕ ಮೈನಸ್ ಒಂದು ಸಮಭಿನ್ನರಾಶಿ, ಪೂರ್ಣಾಂಕದಲ್ಲಿ ಒಂದು ಕಳೆದ್ರೆ 5. ಛೇದ 17, 17ರ 4 ಹೋದರೆ = x. ಆಪ್ಷನ್ ಬಿ. ವೆಂಕಟೇಶ್ ಅವರೇ ಎಲ್ಲಿದ್ದೀರಿ? ನಿಮ್ಮ ಮಾರ್ಕ್ಸ್ ಹಾರಿ ಹೋಯಿತು. ತೊಂದರೆ ಇಲ್ಲ, ಅರ್ಥ ಆಯ್ತೇನಪ್ಪ ಮಾಡಿದ್ದು? ಇನ್ನೊಂದ್ಸರಿ ಮಾಡ್ಬೇಕಂದ್ರೆ ಮಾಡೋಣ. ಓಕೆ, ಬಟ್ ನೆಕ್ಸ್ಟ್ ಟೈಮ್ ಇದೇ ತಪ್ಪು ಮಾಡಬೇಡ್ರಿ. ಮುಂದಿನ ಪ್ರವೇಶ ಪರೀಕ್ಷೆಯಲ್ಲಿ ಇದೇ ಥರದ, ಮುಂದಿನ ಒಂದು ಕಿರು ಪರೀಕ್ಷೆಯಲ್ಲಿ ಈ ಥರ ತಪ್ಪು ಮಾಡಬೇಡಿ ಅಷ್ಟೇ. ಹೇಮಲತಾ ಅವರ ಬಳಿ 13 ಲೀಟರ್ ಜ್ಯೂಸ್ ಇತ್ತು. 4 9/16 ಲೀಟರ್ ಕುಡಿದ್ರು. 4 9/16 ಲೀಟರ್ ಜ್ಯೂಸ್ ಕುಡಿತಿರ್ರಿ ಒಂದೇ ದಿನಕ್ಕೆ. ಹೊಸ ಬಾಟಲಿಯಿಂದ 31/16 ಲೀಟರ್ ಮತ್ತೆ ಸೇರಿಸಿದರು ಅದಕ್ಕೆ. ಮತ್ತು ಅತಿಥಿಗಳು, ಗೆಸ್ಟ್ಗಳು ಬಂದಿದ್ದರು, ಅವರಿಗೆ 12/16 ಲೀಟರ್ ಬಡಿಸಿದರು. ಎಷ್ಟು ಜ್ಯೂಸ್ ಉಳಿದಿದೆ? ಫಸ್ಟ್ ಎಷ್ಟಿತ್ತು? ಅವ್ರ ಹತ್ರ 13 ಲೀಟ್ರ್ ಇತ್ತು. ಅದ್ರಾಗ 4 9/16 ಲೀಟ್ರ್ ಅವರೇ ಕುಡಿದ್ಬಿಟ್ರು. ಕುಡಿದಿದ್ದು ಏನು ಮಾಡಬೇಕು? ಮೈನಸ್. ಮತ್ತು ಹೊಸ ಬಾಟಲಿಯಿಂದ 31/16 ಲೀಟ್ರ್ 31/16 ಲೀಟ್ರ್ ಜ್ಯೂಸ್ ಸೇರಿಸಿದ್ದು ಏನು ಮಾಡಬೇಕು? ಪ್ಲಸ್. ಗೆಸ್ಟ್ಗಳು ಬಂದರು, ಅತಿಥಿಗಳು ಬಂದರು, ಅವ್ರಿಗೆ ಎಷ್ಟು ಬಡಿಸ್ತದಾರ? 12/16 ಲೀಟ್ರ್ ಬಡಿಸ್ತದಾರ. ವಾವ್. ಈಗ ಎಷ್ಟು ಉಳಿತು ಅಂದರೆ ಈ ಲೆಕ್ಕ ಮಾಡ್ಬೇಕು ನಾವು. ವೆಂಕಟೇಶ್ ಪಾಟೀಲ್, ಹೌದಾ ಇಲ್ವಾ ವೆಂಕಟೇಶ್ ಪಾಟೀಲ್? ರೈಟ್, ಈ ಲೆಕ್ಕ ಮಾಡಬೇಕಾಗತ್ತೆ ವೆಂಕಟೇಶ್ ಪಾಟೀಲ್. ಸೊ ನೋಡಿ ಏನು ಮಾಡೋದು? ಪೂರ್ಣಾಂಕ ಒಂದು ನಿಮಿಷ. ವಿಷಮ ಯಾವುದಾದ್ರೂ ಇದೆಯಾ? ವಿಷಮ ಇದೆಯಾ? 16 1 16, ಶೇಷ 15. ಕರೆಕ್ಟ್? 31ರಲ್ಲಿ 16 ಕಳೆದ್ರೆ 15 ಬರುತ್ತೆ. ಬರುತ್ತಾ? ಥ್ಯಾಂಕ್ ಯು. ಓಕೆ, ಪೂರ್ಣಾಂಕ ಮೈನಸ್ ಪೂರ್ಣಾಂಕ 13ರಲ್ಲಿ 4 ಹೋದರೆ 9 9 + 1 ಹಲೋ 10 ಮೈನಸ್ 9/16 ಪ್ಲಸ್ 15/16 ಮೈನಸ್ 12/16. ಓಕೆ, ಡನ್. ನಾಟ್ ಡನ್, ಇನ್ನೂ ಮಾಡೋದು ಭಾಳ ಇದೆ, ಸಾರಿ. ಓಕೆ, ಏನು ಮಾಡೋದು ಮಕ್ಕಳೇ? ಇಲ್ಲೇ ಮಾಡಿಬಿಡೋಣ ಮಕ್ಕಳು, 15 ಮೈನಸ್ 12 ಪ್ಲಸ್ 3 ಮೈನಸ್ 9 ಮೈನಸ್, ಥ್ಯಾಂಕ್ ಯು ಸೋ ಮಚ್ ಮೈನಸ್ 6/16. ವೆರಿ ಗುಡ್. ಈ ಥರ ಮಾಡಿಬಿಡ್ಬೋದಲ್ಲ, ಒಂದೇ ಸ್ಟೆಪ್ಪಲ್ಲಿ ಮಾಡಿಬಿಡ್ಬೋದಲ್ವಾ? ಹಾಂ, 15 12 ಹೋದರೆ 3 ಮೈನಸ್ 9 ಮೈನಸ್ 6. ಕ್ಲಿಯರ್ ಇದೆ ಅಲ್ವಾ? ವೆರಿ ಗುಡ್, ಥ್ಯಾಂಕ್ ಯು ಪ್ರತೀಕ್.
ಪ್ರತೀಕ್, ಪೂರ್ಣಾಂಕದಲ್ಲಿ ಒಂದು ಕಳೆಯೋಣ, ಎಷ್ಟಾಗ್ತದೆ? 9. 9 ಛೇದ 16 ಹಾಗೆ ಇಡ್ತೀವಿ. ಸೃಷ್ಟಿ ಪೂರ್ಣಾಂಕ ಮೈನಸ್ ಒಂದು ಸಮಭಿನ್ನ ರಾಶಿ, ಪೂರ್ಣಾಂಕದಲ್ಲಿ ಒಂದು ಕಳಿತೀವಿ 9 ಆಗುತ್ತೆ, ಛೇದ ಹಾಗೆ ಇಡ್ತೀವಿ, ಛೇದದಲ್ಲಿ ಅಂಶನ ಕಳಿತೀವಿ, 16ರಲ್ಲಿ 6 ಹೋದರೆ 10. 9 10/16. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಯು ಸಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡಿಡ್ ಯು ಸಿ ದಿ ಸಿ? ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಕೃತಾರ್ಥ. ಮುಂದಿನ ಪ್ರಶ್ನೆ. ಚಲೋ ಜಿ. ಎಕ್ಸ್ನ ಬೆಲೆ ಕಂಡುಹಿಡಿಬೇಕಂಡ್ರಿ, ಯಾರಿಗೆ ಬರಲ್ರಿ? 6/x = 18/27. ಕನಿಷ್ಠ ರೂಪಕ್ಕೆ ತರ್ಬೋದಾ? 9 2 9 3 9 2 18 9 3 27 ಸಾನ್ವಿ. 2 1 2 2 3 6. ಕ್ಲಿಯರಾ? 3/x = 1/3. ಇದೇ ತಾನೇ ಉಳಿದದ್ದು ನಮಗೆ. ಎಕ್ಸ್ ಮೇಲಿರಬೇಕು, ಇವು ಒಂಟಿ ಆಗಬೇಕು. ಸೊ 3 × 3 = 1 × x. 3 3 9 = x 1 x. ಎಷ್ಟು ಬರ್ತದೆ ಮಕ್ಕಳೇ? ಹೇಗೆ ಮಾಡಿದ್ರೂ ಉತ್ತರ ಅದೇ ಬರ್ತದೆ. ಓಕೆ, ಬಂದಿದೆಯಾ? ಮುಂದಿನ ಪ್ರಶ್ನೆಗೆ ಬರ್ಬೋದಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಮಿಸ್ಟರ್ ರಾಮ್ ಪ್ರಿಯಾಂಶು ಅವರಿದ್ದಾರೆ. ಏನು ಮಾಡ್ತಾ ಇದ್ದಾರೆ ಇವರು? ರಾಮ್ ಪ್ರಿಯಾಂಶು ಒಂದು ಮರದಿಂದ 7/21 kg ಸೇಬುಗಳನ್ನು ಮತ್ತು ಇನ್ನೊಂದು ಮರದಿಂದ 19/21 kg ಸೇಬುಗಳನ್ನು ಸಂಗ್ರಹಿಸಿದರು. ಅವರು ತಮ್ಮ ಸ್ನೇಹಿತರಿಗೆ 6 kg ಕೊಟ್ಟರು ಮತ್ತು ತನಗಾಗಿ 10/21 kg ಇಟ್ಕೊಂಡ್ರು. ವಾವ್! ಅವರು ಒಟ್ಟು ಎಷ್ಟು ಸೇಬು ಖರ್ಚು ಮಾಡಿದ್ರು? ಸ್ನೇಹಿತರಿಗೆ ಎಷ್ಟು ಕೊಟ್ಟರು? 6 kg. ತನಗಾಗಿ ಎಷ್ಟು ಇಟ್ಕೊಂಡ್ರು? ಇದೇ ತಾನೇ ಅವ್ರು ಖರ್ಚು ಮಾಡಿದ್ದ ಆ ಸೇಬಲ್ಲಿ? ಇಷ್ಟ ತಾನೇ ಖರ್ಚು ಮಾಡಿದ್ದವರು. ಅತಿಥಿಗಳಿಗೆ ಎಷ್ಟು ಕೊಟ್ಟರು? 6 kg. ಸಾರಿ, ಸ್ನೇಹಿತರಿಗೆ ಅತಿಥಿಗಳಿಗೆ? ಸ್ನೇಹಿತರಿಗೆ 6 kg ಕೊಟ್ಟವ್ರೆ. ಅವರೇ ಎಷ್ಟು ಇಟ್ಕೊಂಡ್ರು? 10/21 kg. ಅಷ್ಟೇ ತಾನೇ ಖರ್ಚಾಗಿದ್ದು. ಇಷ್ಟ ತಾನೇ ಖರ್ಚು ಮಾಡಿದ್ದವರು. ಎಷ್ಟು ಖರ್ಚು ಮಾಡಿದ್ರು? ಅಷ್ಟು 6 10/21 ಮುಗೀತ್ರಿ. ಅಷ್ಟಾರು ಇರೋದು. ಆಪ್ಷನ್ ಡಿ. ಕ್ವಶನ್ ಯಾರು ಅರ್ಥ ಮಾಡ್ಕೊಂಡಿರಲ್ಲ ಅವ್ರು ಏನು ಮಾಡಿರ್ತಾರೆ, ಇದನ್ನು ಬರ್ಕೊತಾರೆ, ಇದನ್ನು ಪ್ಲಸ್ ಮಾಡ್ತಾರೆ, ಇದು ಮೈನಸ್ ಮಾಡ್ತಾರೆ, ಇದನ್ನು ಮೈನಸ್ ಮಾಡ್ತಾರೆ, ಏನೇನೋ ಸರ್ಕಸ್ ಮಾಡ್ತಾರೆ. ಆನ್ಸರ್ ಸಿಗಲ್ಲ ಅಲ್ಲಿ, ಯಾಕಂದರೆ ಕ್ವಶನ್ ಓದಿಲ್ಲ ಕರೆಕ್ಟಾಗಿ. ಪ್ರಶ್ನೆ ಓದುವುದು ಗಣಿತದಲ್ಲಿ ಬಹಳ ಮುಖ್ಯ ಕೀರ್ತಿ, ಇಲ್ಲಾಂದರೆ ಆಗುವುದು ಅಪಕೀರ್ತಿ. ಮುಂದಿನ ಪ್ರಶ್ನೆಗೆ ಹೋಗೋಣ. 37/8 ಎಷ್ಟನ್ನು ಕಳೆದರೆ 1/3/8 ಸಿಗುತ್ತೆ? ಅಲ್ಲ ಮರಿ, 37/8 ಎಷ್ಟನ್ನು ಕಳೆದರೆ, ಎಕ್ಸನ್ನು ಕಳೆದರೆ 1/3/8 ಬರ್ತದೆ. ಒಂದು ವಿಷಮನ ಮಿಶ್ರ ಮಾಡಿಬಿಡೋಣ. 8 4 32 ಶೇಷ 5. ಸೊ 4 5/8 ಬರುತ್ತೆ. ಎಕ್ಸ್ ಪ್ಲಸ್ ಆಗಬೇಕಂದ್ರೆ ಆ ಕಡೆ ಹೋಗಬೇಕು. ಆ ಕಡೆ ಪ್ಲಸ್ ಆಯ್ತಲ್ವಾ, ಹೋದ್ಮೇಲೆ ಒಂಟಿ ಆಗಬೇಕಲ್ವಾ ಮಕ್ಕಳೇ? ಒಂಟಿ ಆಗಬೇಕಂದ್ರೆ 1/3/8 ಹೋಗ್ತದೆ, ಈ ಕಡೆ ಬರ್ತದೆ. -1/3/8 ಆಗ್ತದೆ. ಕರೆಕ್ಟ್ ಹೇಮಲತ? ಕರೆಕ್ಟಮ್ಮ. ಪೂರ್ಣಾಂಕ ಮೈನಸ್ ಪೂರ್ಣಾಂಕ ಏನಾಗ್ತದೆ? 4 - 1 3 ಪ್ಲಸ್ ಉಳಿದರ ಸಮಭಿನ್ನ ರಾಶಿಗಳನ್ನು ಹಾಗೆ ಬರೆದು ಬಿಡ್ತೀನಿ. = x. ಟಡಾ ಟಡಾ ಟಡಾ. ತರುಣ್. ಸೊ 3 5ರಲ್ಲಿ 3 ಹೋದ್ರೆ ಎಷ್ಟಾಗ್ತದೆ ಮಕ್ಕಳೇ? 2/8 = x. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ ಏನಾಗುತ್ತೆ? ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ ಅಲ್ಲ, ಸಾರಿ, ಪೂರ್ಣಾಂಕ ಪ್ಲಸ್ ಒಂದು ಸಮಭಿನ್ನ ರಾಶಿ. ಕರೆಕ್ಟ್? 3 2/8 = x. ಅಥವಾ 3 1/4 ಅಂತಲೂ ಸಹ ಬರಿಬೋದು. ಇಲ್ಲಿ ನಮಗೆ ಕನಿಷ್ಠ ರೂಪದಲ್ಲಿ ಕೊಟ್ಟಿಲ್ಲ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಕರೆಕ್ಟ್ ಇದೆ ಇದು? ಓಕೆ. ಎಷ್ಟನ್ನು ಕಳಿತೀರಿ ಮತ್ತೊಮ್ಮೆ? ಎಷ್ಟನ್ನು ಕಳಿತೀರಾ? ಎಕ್ಸನ್ನು ಕಳೆಯೋಣ. ಈ ಮತ್ತೊಂದು ಲೆಕ್ಕ ಅದೇ ಥರ ಇದೆ. 42/16 - x = 6/16. 16 2 32 ಶೇಷ 10. ಬರುತ್ತೆ. ಇಲ್ಲಂದ್ರೆ ಹಾಗೆ ಇಟ್ಬಿಡಂತ ಹೇಳ್ರಿ. ಮತ್ತು ಗುಣಿಸ್ಬೇಕಾಗುತ್ತೆ. ಗೊತ್ತು, ಮಿಶ್ರ ಬರುತ್ತೆ. ಆಮೇಲೆ ಉತ್ತರ ಮಿಶ್ರದಲ್ಲಿ ಕೊಟ್ಟಿದ್ದಾರೆ ಯಾವುದಾದ್ರೂ. ಇದು ಈ ಪ್ರಶ್ನೆ ಈ ರೀತಿ ಆಲೋಚನೆ ಮಾಡೋದು ಸಹ ಒಂದು ಕಲೆ. ಇಲ್ಲಿ ಸಾಗರ ಪಾಟೀಲ್, ಇಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರನ
ಮಿಶ್ರ ಭಿನ್ನರಾಶಿ ಕೊಟ್ಟಿದ್ದಾರಾ ಇಲ್ಲ ಮಕ್ಕಳೇ, ಕೊಟ್ಟಿಲ್ಲ. ಸೊ ಹಾಗಿದ್ಮೇಲೆ ನಾವು ಮಿಶ್ರ ಮಾಡೋದೇ ಬೇಡ. 42/16 ಎಕ್ಸ್ ಆ ಕಡೆ ಹೋದ್ರೆ ಏನಾಗುತ್ತೆ? 6/16 ಪಕ್ಕ ಹೋದರೆ ಪ್ಲಸ್ ಆಗುತ್ತೆ. ಕರೆಕ್ಟ್. ಎಕ್ಸ್ ಪ್ಲಸ್ ಆದಮೇಲೆ 1 ಆಗಬೇಕು, ಇವ್ರ ಈ ಕಡೆ ಬರಬೇಕು. 42/16 ಮೈನಸ್ 6/16 ಇಸ್ ಈಕ್ವಲ್ ಟು ಎಕ್ಸ್. ಕರೆಕ್ಟಾ? 42 6 ಹೋದರೆ ಮಕ್ಕಳೇ 30 36 36/16 36/16 2 32 ಶೇಷ 4 ಅಲ್ಲ. ಅದಕ್ಕೂ ಮಿಶ್ರ ಮಾಡೇ ಇಲ್ಲಲ್ವ ಅವರು? ಈ ಅಭ್ಯಾಸವಲ್ಲ ನೋಡ್ರಿ ನಮಗೆ ಹೆಂಗಿದೆ ಅಂದರೆ, ವಿಷಮ ಸಿಕ್ಬಿಟ್ರೆ ಸಾಕು ಮಿಶ್ರ ಮಾಡ್ತಿರ್ತೀವಿ. ಆದರೆ ಉತ್ತರ ವಿಷಮದಲ್ಲೇ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ನೋಡ್ರಿ ಈ ಥರನೂ ಬರ್ತದೆ ಒಂದು ಪ್ರಶ್ನೆ ಅನ್ನೋದು ಸರಿ. ಭಾಳ ಜನ ಸರ್ ಯಾವುದು ಉತ್ತರ ಇಲ್ವೇ ಇಲ್ಲ ಅಂದ್ಕೊಂಡಿರ್ತಾರೆ. ಯಾಕಂದರೆ ಅವರೆಲ್ಲ ಮಿಶ್ರ ಮಾಡಿ ಅಭ್ಯಾಸ ಇರುತ್ತಲ್ವಾ, ಆ ಮಿಶ್ರನ ನೀವು ವಿಷಮ ಮಾಡಿ ನೋಡಿದ್ರೆ ಸಿಕ್ಬಿಡುತ್ತೆ. ಈ ಥರನೂ ಪ್ರಶ್ನೆ ಬರ್ಬೋದು. ಕ್ಯಾನ್ ಬಿ ಗಿವನ್. ಮುಂದಿನ ಪ್ರಶ್ನೆ ನೋಡಿ. 14/17 ಯಾವ ರೀತಿಯ ಭಿನ್ನರಾಶಿ? ಎಂಥ ಭಿನ್ನರಾಶಿ? ಸಮ ಆಗ್ಬೇಕಿತ್ತದು. 14/17 ಈ ಮೇಲ್ಗಡೆ ಇರೋದು ಅಂಶ, ಕೆಳಗಡೆ ಇರೋದು ಛೇದ. ಮಕ್ಕಳೇ 14 ಕಡಿಮೆ ಇದೆ ಅಂದರೆ ಅಂಶ ಛೇದಕ್ಕಿಂತ ಕಡಿಮೆ ಇದೆ. ಅಂಶ ಛೇದಕ್ಕಿಂತ ಕಡಿಮೆ ಇದ್ರೆ ಎಂಥ ಭಿನ್ನರಾಶಿ ಅಂತೀವಿ ಅದನ್ನು ನಾವು? ಸಮ ಭಿನ್ನರಾಶಿ, ಸಮನ ಭಿನ್ನರಾಶಿ ಅಂತ ಆಗ್ಬಿಟ್ಟಿದೆ. ಕ್ಷಮಿಸಿ, ಸ್ಪೆಲ್ಲಿಂಗ್ ಮಿಸ್ಟೇಕ್. ಬಿ ಹಾಕಿದೆಯಪ್ಪ. ಡಿ ಕರೆಕ್ಟ್. ಯಾರಿಗೆ ಗೊತ್ತು? ಸುಮ್ಮನೆ ಕೊಟ್ಟಿವಿ ಒಂದು. ರಾಮ್ ಪ್ರಿಯಾಂಶು ಭಿನ್ನರಾಶಿ ಅಂತ ಕೊಡ್ತೀನಿ ಆಪ್ಷನಲ್ಲಿ. ಬೇಡ ಅಂತ ಅದಕ್ಕೊಂದು ಅರ್ಥ ಇರ್ತದೆ. ಇಲ್ಲ, ಸುಮ್ಮನೆ ಕೊಟ್ಟಿದ್ದೀವಿ, ಸಿಂಪಲ್. ಅಯ್ಯೋ, ಗುಡ್ಡೀರಪ್ಪ ಅಂತ ಆಗ್ಬಿಟ್ಟಿದೆ. ಕ್ಷಮೆ ಇರಲಿ. ಗುಡ್ಡೀರಪ್ಪ SB ಅವರ ಬಳಿ 7 kg ಅಕ್ಕಿ ಇತ್ತು. ಇದು ಅವರಲ್ಲ, ಬೇರೆಯವ್ರು. ಏನೀಗ ಅವರ ಹೆಸರೇ ಗುಡ್ಡೀರಪ್ಪ. ಇನ್ಶುಲು ಅವ್ರು ಇರ್ಬೋದಲ್ಲ. ಗಗನ SB ಅಂತ ಲಾಸ್ಟ್ ಇಯರ್ ನಮ್ಮಲ್ಲಿ ಒಂದು ಮಗು ಇತ್ತು. ಇಲ್ಲಿ ಗುಡ್ಡೀರಪ್ಪ SB ಅಂತ ಇದ್ದಾರೆ. ಇರಬಾರ್ದ SB ಅಂತ ಬೇರೆಯವರು? SP ಅಲ್ವಾ ಅವ್ರು? SP ಅಲ್ಲ. ಓಕೆ, ಎನಿವೇಸ್, ಬಾಲಸಾಯಿ ಗುಡ್ಡೀರಪ್ಪ SB ಅವರ ಬಳಿ 7 kg ಅಕ್ಕಿ ಇತ್ತು. ಅವರು ಊಟಕ್ಕೆ ಅಂತ 7 kg ಅಕ್ಕಿಯಲ್ಲಿ 8/15 kg ಬೇಯಿಸಿದರು. ಮಾರುಕಟ್ಟೆಯಿಂದ ಮತ್ತೆ 22/15 kg ಖರೀದಿ ಮಾಡಿದ್ರು. ಅದನ್ನೇನು ಮಾಡಬೇಕು? ಪ್ಲಸ್ ಮಾಡಬೇಕು. ರಾತ್ರಿ ಊಟಕ್ಕೆ ಅಂತ 11/15 kg ಮತ್ತೆ ಬಳಸಿದರು. ಹಾಗಾದರೆ ಅವರ ಕಳಿ ಎಷ್ಟು kg ಅಕ್ಕಿ ಉಳಿದಿದೆ? ವಿಷಮ ಎಲ್ಲಿದೆ ಮಕ್ಕಳೇ? ಇಲ್ಲಿದೆ. 15 ಶೇಷ 7 ಪೂರ್ಣಾಂಕ ಮೈನಸ್ ಪೂರ್ಣಾಂಕ 6 + 1 7 ಮೈನಸ್ 8/15 ಪ್ಲಸ್ 7/15 ಮೈನಸ್ 11/15. ಮಕ್ಕಳು ಇದನ್ನು ನೇರವಾಗಿ ಮಾಡಿಬಿಡ್ಬೋದಾ ನಾವು? -8 + 7 -1 -11 -12/15 ಮುಗಿದ ಕತೆ. ಪೂರ್ಣಾಂಕ -1 ಸಮಭಿನ್ನರಾಶಿ. ಶ್ರಾವಣಿ, ಪೂರ್ಣಾಂಕ -1 ಸಮಭಿನ್ನರಾಶಿ. ಪೂರ್ಣಾಂಕದಲ್ಲಿ ಒಂದು ಕಳಿತೀರಮ್ಮ. ಶ್ರಾವಣಿ, ಪೂರ್ಣಾಂಕದಲ್ಲಿ ಒಂದು ಕಳೀರಿ. 6 ಬರ್ತದೆ. ಛೇದ 15 ಇದೆ. 15ರಲ್ಲಿ 12 ಹೋದರೆ 3 ಉಳಿತದೆ. 6 3/15. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಹೋಗ್ಬೋದಾ ಮಕ್ಕಳೇ? ಹಾಗೆ ಚಲೆ ಚಲೋ. ಮಿಶ್ರ ಭಿನ್ನರಾಶಿ 9/7/20 ವಿಷಮ ಭಿನ್ನರಾಶಿಯನ್ನಾಗಿ ಪರಿವರ್ತಿಸಿ. ಎಷ್ಟು ಸುಲಭ. ಛೇದ ಇಂಟು ಪೂರ್ಣಾಂಕ 20 × 9 ಅದರ ಮೇಲೆ 7 ಕೂಡಿಸ್ಬೇಕು. 7ನ್ನ ಈ ಥರ ಕೂಡಿಸ್ಬೇಕು. ಛೇದನ 20 ಅಂತಲೇ ಇಟ್ಟಿರ್ತೀವಿ. ಕರೆಕ್ಟಾ? 29 180 ಪ್ಲಸ್ 7/20 ಅಥವಾ 187/20 ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಇದು ಸುಲಭ ಇತ್ತಲ್ಲೇನ್ರಿ?
ಇಲ್ಲೂ ಬಳಸ್ಬೋದು. ಮೊದಲು ಗುಣಾಕಾರ, ಆಮೇಲೆ ಸಂಕಲನ, ಎಲ್ಲ ಕಡೆ ಬಳಸ್ಬೋದು. ಮೋಹನ್, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೋ. 23/21 ಎಷ್ಟನ್ನು ಕಳೆದರೆ 5/21 ಬರುತ್ತೆ? ಎಷ್ಟು ಕಳಿತೀರಾ ಬೆಂಕೇಶ್? ಎಷ್ಟನ್ನು ಕಳಿತೀರಾ? ಎಕ್ಸನ್ನು ಕಳಿತೀರಾ? ವೆರಿ ಗುಡ್. 23/21 ಎಕ್ಸನ್ನು ಕಳೆದರೆ 5/21 ಬರುತ್ತೆ. ಎಕ್ಸನ್ನ ಪ್ಲಸ್ ಮಾಡಬೇಕು. 23/21 ಇಸ್ ಈಕ್ವಲ್ ಟು 5/21 ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್. ಇದು ಈ ಕಡೆ ಬಂದರೆ ಏನಾಗುತ್ತೆ? 23/21 ಮೈನಸ್ 5/21 ಇಸ್ ಈಕ್ವಲ್ ಟು ಎಕ್ಸ್. 23ರಲ್ಲಿ 5 ಹೋದರೆ 18/21 ಇಸ್ ಈಕ್ವಲ್ ಟು ಎಕ್ಸ್. ಇದೊಂದು ಸಮಭಿನ್ನ ರಾಶಿ. 18/21 ಅಥವಾ 6/7 6/7 ಆಗುತ್ತೆ. ವಿಷಮನ ಮಿಶ್ರ ಮಾಡಲಿಲ್ಲ ಸರಿ. ಪೂರ್ಣಾಂಕಗಳಿದ್ದಾಗ ಮಾಡ್ಕೊಂಡ್ರೆ ಒಳ್ಳೆಯದು, ಪೂರ್ಣಾಂಕ ಇದ್ದಾಗ ನೇರವಾಗಿ ಮಾಡಿದ್ರೆ ಇನ್ನೂ ಒಳ್ಳೆಯದು. ಇದೇ ಥರ ಜಲ್ದಿ ಬಂದ್ಬಿಡುತ್ತೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದು ಮಕ್ಕಳೇ. ನಮ್ಮ ಕೊನೆಯ ಪ್ರಶ್ನೆ. ಅಯ್ಯೋ, ಇಲ್ಲೊಂದು ವಿಷಮ ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನ ರಾಶಿಯನ್ನಾಗಿ ಪರಿವರ್ತಿಸಿ. ಅಲ್ಲ, ಇದನ್ನು ಯಾರಿಗೆ ಕೊಟ್ಟಿದ್ದೀವಿ ಗೊತ್ತಾ? ನಮ್ಮ ಬಡವರಿಗಾಗಿ. ನೋಡಿ, ಬಡವರ ಭಾಗಾಕಾರ ಹೇಗಿರುತ್ತೆ? 45 ಡಿವೈಡೆಡ್ ಬೈ 8. 8 5 40 ಶೇಷ 5. 5/8. 5/8. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಅಕಸ್ಮಾತ್ ಯಾರಾದರೂ ಶ್ರೀಮಂತರಿದ್ದೀರಾ ಅಂದರೆ ನಿಮ್ಮಲ್ಲಿ ನೀವೇನು ಮಾಡ್ತೀರಿ? 8 5 40 ಶೇಷ 5. ಇದಕ್ಕೆ ಉತ್ತರ 5/8 ಅಂತ ನೇರವಾಗಿ ಹೇಳಿಬಿಡ್ತೀರಿ. ಓಕೆ, ಸೊ ಮಕ್ಕಳೇ, ಇಷ್ಟು ಪ್ರಶ್ನೆಗಳ ವಿವರಣೆಯೊಂದಿಗೆ ಇವತ್ತಿನ ಈ ಒಂದು ವಿವರಣೆಯ ಭಾಗವನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಕಿರುಪರೀಕ್ಷೆ ವಿವರಣೆಯೊಂದಿಗೆ ನಿಮ್ಮನ್ನು ಕಾರಣ ವಹಿಸ್ತೀನಿ. ಅಲ್ಲಿವರೆಗೂ ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ ಅಂತ ಹೇಳ್ತೇವೆ. ಇವತ್ತಿನ ತರಗತಿ ನಿಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್.